ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ದಿನ ಅಧ್ಯಯನ 5 ಹೊಸ ಧರ್ಮಗಳ ಉದಯ. ಈ ಒಂದು ಅಧ್ಯಯನವನ್ನು ಓದುತ್ತಾ ಹೋಗೋಣ. ನೋಡಿ, 2600 ವರ್ಷಗಳ ಹಿಂದೆ ಗಂಗಾ ಬಯಲಿನಲ್ಲಿ ಸುಮಾರು 6 ಹೊಸ ಧರ್ಮಗಳು ಉದಯಿಸಿದವು. ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾದವು. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಹಾಗೂ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ವರ್ಧಮಾನ ಮಹಾವೀರ. ಈ ಇಬ್ಬರು ಕೂಡ ಗಣರಾಜ್ಯಗಳ ಕುಲಗಳಿಗೆ ಸೇರಿದ ಕ್ಷತ್ರಿಯರು. ಮೊದಲನೇದಾಗಿ ಬೌದ್ಧ ಧರ್ಮ. ಗೌತಮ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ. ಇದು ಸುಮಾರು 2500 ವರ್ಷಗಳಷ್ಟು ಹಿಂದೆ ಸ್ಥಾಪನೆ ಆಯಿತು. ನೆಕ್ಸ್ಟ್ ಬುದ್ಧನ ಜೀವನದ ಬಗ್ಗೆ ಓದುತ್ತಾ ಹೋಗೋಣ. ಬುದ್ಧನ ಜೀವನ. ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದನು. ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ. ಅವನ ತಂದೆ ಶುದ್ಧೋಧನು ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದ್ದನು. ತಾಯಿ ಮಾಯಾದೇವಿ. ಸಿದ್ಧಾರ್ಥನ ಪತ್ನಿ ಯಶೋಧರ. ರಾಹುಲ ಅವರ ಪುತ್ರ. ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು, ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ, ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಬಹುಶಃ ನುಡಿದನು. ಯಾರು? ಅಸಿತ ಎಂಬ ಮಹರ್ಷಿ. ಸನ್ಯಾಸಿಯು ಮಾತುಗಳನ್ನಾಲಿಸದ ಶುದ್ಧೋಧನನು ತನ್ನ ಮಗ ರಾಜನಾಗಬೇಕೆಂದು ಬಯಸಿ, ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳ ಸಂದರ್ಭಗಳೇ ಬಾರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದನು. ಆದರೂ ಸಿದ್ಧಾರ್ಥನ ಮನಸ್ಸು ಅಶಾಂತವಾಗಿಯೇ ಇತ್ತು. ಬುದ್ಧ ಗುರುವಿನ ಬಾಲ್ಯದ ಬಗ್ಗೆ ಇರುವ ಒಂದು ಮಾಹಿತಿ. ಒಂದು ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಬರುವ ವೃದ್ಧ, ರೋಗಿ, ಸನ್ಯಾಸಿ ಹಾಗೂ ಶವಯಾತ್ರೆಯ ದೃಶ್ಯಗಳು ಬಿದ್ದವು. ಈ 4 ಸನ್ನಿವೇಶಗಳು ಅವನಲ್ಲಿ ವೈರಾಗ್ಯ ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸಿದವು. ಇವು ಬುದ್ಧ ಗುರುವಿನ ಕಥನಕದಲ್ಲಿ ಬರುವ ಅಂಶಗಳು. ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೂ ತಿಳಿಸದೆ ಪರಿವಾರ ಮತ್ತು ಅರಮನೆಯನ್ನು ತೊರೆದು ಕುದುರೆಯನ್ನೇರಿ ಹೊರಟನು. ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಕಂಡು ಮಾರ್ಗದರ್ಶನ ಪಡೆದನು. ಆದರೂ ಅವನಿಗೆ ದುಃಖದ ಮೂಲ ಕುರಿತು ಉತ್ತರ ಸಿಗಲಿಲ್ಲ. ಕೊನೆಗೆ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧ್ಯಾನಸ್ಥನಾದನು. ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದ ಸಿದ್ಧಾರ್ಥನು ಬುದ್ಧನಾದನು. ಬುದ್ಧನೆಂದರೆ ಜ್ಞಾನಿ, ತಿಳಿದವನು ಎಂದರ್ಥ. ಈ ಸ್ಥಳವು ಬುದ್ಧಗಯ ಎಂದೇ ಪ್ರಸಿದ್ಧ ಪಡೆಯಿತು. ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡಿದನು. ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿ ಬಳಿ ಸಾರನಾಥ ಎಂಬ ಸ್ಥಳದಲ್ಲಿ ಮೊದಲ ಉಪದೇಶವನ್ನು 5 ಜನ ಶಿಷ್ಯಂದಿರಿಗೆ ಇವರು ನೀಡಿದರು. ಈ ಘಟನೆಯನ್ನು ಧರ್ಮ ಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಘಟನೆ ಶಿಷ್ಯಂದಿರಿಗೆ ಉಪದೇಶ ನೀಡಿರುವ ಒಂದು ಸಾರನಾಥ ಎಂಬ ಸ್ಥಳದಲ್ಲಿ ಆ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಅಲ್ಲಿಂದ ಮುಂದೆ ಬಿಹಾರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 40 ವರ್ಷಗಳ ಕಾಲ ಸಂಚರಿಸಿ ಉಪದೇಶ ನೀಡಿದನು. ಬುದ್ಧನ ಕೀರ್ತಿ ಕ್ರಮೇಣ ಹಲವೆಡೆ
ಪಸರಿಸಿತು. ರಾಜ್ಯ ಮಹಾರಾಜರು ಆತನನ್ನು ಗೌರವಿಸಿದರು. ಕೊನೆಗೆ ಬುದ್ಧನು ಬಿಹಾರದ ಕುಶಿನಗರ ಎಂಬಲ್ಲಿ ದೇಹತ್ಯಾಗ ಮಾಡಿದನು. ದೇಹತ್ಯಾಗ ಮಾಡಿದ್ದೆಲ್ಲಿ ಬುದ್ಧನು? ಕುಶಿನಗರ, ಬಿಹಾರದ ಕುಶಿನಗರದಲ್ಲಿ. ಬುದ್ಧನ ಉಪದೇಶಗಳು. ಶುದ್ಧ ಜೀವನ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಏನಾಯಿತು? ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಬುದ್ಧನು ಇದನ್ನು ಧಮ್ ಎಂದು ಕರೆದನು. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಶೆಯೇ ದುಃಖದ ಮೂಲ. ಆಶೆಯನ್ನು ಜಯಿಸಿದವರು ನಿರ್ವಾಣ ಅಂದ್ರೆ ಮುಕ್ತಿ ಹೊಂದಿದವರು ಅಂತರ್ಥ. ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಮೊದಲಾದ 8 ಮಾರ್ಗಗಳನ್ನು ಸೂಚಿಸಿದನು. ಇವುಗಳನ್ನು ಅಷ್ಟಾಂಗ ಮಾರ್ಗಗಳು ಎಂದು ಕರೆಯುವರು. ಬುದ್ಧನ ಜೀವನದ 4 ಘಟ್ಟಗಳು. ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ, ಪ್ರವರ್ತನ ಮತ್ತು ನಿರ್ವಾಣ. ಬುದ್ಧನ ಮೂಲ ಬೋಧನೆಗಳೆಂದರೆ 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ. 4 ಆರ್ಯ ಸತ್ಯಗಳು ಯಾವೆಂದರೆ: ಜಗತ್ತು ದುಃಖಮಯವಾಗಿದೆ. ಆಶೆಯೇ ದುಃಖದ ಮೂಲ. ಆಶೆಯನ್ನು ಗೆದ್ದು ದುಃಖವನ್ನು ದಾಟಬಹುದು. ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ. ಸಿದ್ಧಾರ್ಥನನ್ನು ಗೌತಮ ಬುದ್ಧ, ತಥಾಗತಿ, ಶಾಕ್ಯಮುನಿ ಎಂದು ಕರೆಯಲಾಗಿದೆ. ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡದಿರಲು, ಸುಳ್ಳು ಹೇಳದಿರಲು ನಿಯಮ ವಿಧಿಸಿದರು. ಹೀಗೆ ಬುದ್ಧನ ಉಪದೇಶಗಳು ಸರಳವೂ ಜನಪ್ರಿಯವೂ ಆಗಿದ್ದವು. ಏಕೆಂದರೆ ತನ್ನ ಉಪದೇಶಗಳನ್ನು ಜನರ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಯಾವ ಭಾಷೆ? ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಅವನ ಉಪದೇಶಗಳು ಆತನ ಶಿಷ್ಯರು 3 ಪೀಠಕಗಳಲ್ಲಿ ಸಂಗ್ರಹಿಸಿದರು. ಅವುಗಳೆಂದರೆ ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕ. ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪೀಠಕಗಳೆಂದು ಕರೆಯುತ್ತಾರೆ. ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣವೆಂದು ಇನ್ನೊಂದು ಮಾಹಿತಿ ಇದೆ. 2 ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ಬಗ್ಗೆ ವಿವಾಹ ಉಂಟಾಗಿ ಸಿದ್ಧಾರ್ಥನು ಕಡೆಯವರೆಗೂ ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟವಾಗದ ವಿರೋಧಿಸಿ ಅನಂತರ ಅರಮನೆಯನ್ನು ತ್ಯಜಿಸಿದನೆಂದು ಹೇಳಲಾಗುತ್ತದೆ. ಇದು ಡಾ. ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿ. ಓಕೆ, ಅದೇ ರೀತಿ ಇನ್ನೊಂದಿದೆ ನೋಡಿಲ್ಲಿ. ಇನ್ನೊಂದು ವಿಷಯ, ಕಿಸಾ ಗೌತಮಿಗೆ ಬುದ್ಧನು ನೀಡಿದ ಸಂದೇಶ. ಬುದ್ಧ ಗುರುವಿಗೆ ಸಂಬಂಧಿಸಿದಂತೆ ಈ ಕಥೆಯು ಪ್ರಚಲಿತವಾಗಿದೆ. ಕಿಸಾ ಗೌತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು. ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿಗಳಲ್ಲಿ ಅಲೆದಾಡಿ ತನ್ನ ಮಗುವಿನ ಮರುಜೀವ ನೀಡಿರೆಂದು ರೋಧಿಸುತ್ತಿದ್ದಳು. ಇದನ್ನು ಕಂಡು ಮನಸ್ಸು ಕರಗಿದ ವರುವನು ಅವಳನ್ನು ಬುದ್ಧನೆಡೆಗೆ ಒಯ್ಯುತ್ತಾನೆ. ಬುದ್ಧ ಕಿಸಾ ಗೌತಮಿಗೆ ಹೀಗೆಂದು ಹೇಳಿದ: ನಿನ್ನ ಕಂದನಿಗೆ ಮರುಜೀವ ನೀಡುವೆ, ಆದರೆ ಸಾವು ಕಾಣದ ಮನೆಯ ಸಾಸಿವೆಯೂ ಬೇಕೆನಗೆ. ಬುದ್ಧನ ಮಾತನ್ನು ಕೇಳಿ ಸಂತೋಷದಿಂದ ಹಿಗ್ಗಿದ ಕಿಸಾ ಗೌತಮಿ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಊರೆಲ್ಲ ಸುತ್ತಾಡಿದಳು.
ಎಲ್ಲ ಮನೆಗಳಲ್ಲಿ ಒಬ್ಬರಿಲ್ಲದಿದ್ದರೆ ಇನ್ನೊಬ್ಬರು, ತಂದೆ, ತಾಯಿ, ತಂಗಿ, ತಮ್ಮ, ಪತಿ, ಪತ್ನಿ, ಮಕ್ಕಳು, ಮಾವ, ಅತ್ತೆ, ಅಜ್ಜ, ಅಜ್ಜಿ ಮರಣವಪ್ಪಿದರು. ಇದನ್ನು ನೋಡಿದ ಕಿಸಾ ಗೌತಮಿಗೆ ಸಾವು ಪ್ರತಿಯೊಬ್ಬರಿಗೂ ಖಚಿತ ಎಂಬ ಸತ್ಯ ಅರಿವಾಗಿ ಬುದ್ಧನ ಬೋಧನೆಯ ಅರಿವಾಯಿತು. ಬುದ್ಧನು ಗ್ರಂಥಗಳಲ್ಲಿ ರಚಿಸಲಿಲ್ಲ. ಅವನ ಉಪದೇಶಗಳನ್ನು ಆತನ ಶಿಷ್ಯರು ನೆನಪಿನಲ್ಲಿಟ್ಟು ಅವನ ತಲೆಮಾರಿನಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡಿಕೊಂಡು ಬಂದರು. ಬುದ್ಧನ ಉಪದೇಶಗಳು ಇವರ ಪ್ರಾಚೀನ ಗ್ರಂಥಗಳೆಂದರೆ ಸುತ್ತಿಪಿಟಕ, ಇದು ಪಾಲಿ ಭಾಷೆಯಲ್ಲಿದೆ. ಸುತ್ತಿಪಿಟಕ. ನೆಕ್ಸ್ಟ್ ಜೈನ ಧರ್ಮ. ಮಹಾವೀರನ ಜೀವನ. ಮಹಾವೀರನ ಜೀವನ. 24ನೇ ತೀರ್ಥಂಕರಾದ ಮಹಾವೀರನು ಜೈನ ಧರ್ಮವನ್ನು ಪ್ರಚುರಪಡಿಸಿದನು. ಈತನು ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು. ಆತನ ಹಿಂದಿನ ಹೆಸರು ವರ್ಧಮಾನ. ಆತನ ತಂದೆ ಸಿದ್ಧಾರ್ಥನು ಕುಲವೊಂದರ ಮುಖ್ಯಸ್ಥ. ತಾಯಿ ತ್ರಿಶಲಾದೇವಿ. ವರ್ಧಮಾನನ ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೊರೆದನು. ಎಲ್ಲವನ್ನೂ ತ್ಯಜಿಸಿ ಕೆಲಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದನು. ಆನಂತರ 12 ವರ್ಷಕಾಲ ತಪಸ್ಸನ್ನು ಮಾಡಿ ಕೊನೆಯ ದಿವ್ಯಜ್ಞಾನವನ್ನು ಪಡೆದು ಜಿನ್ ಎನಿಸಿದನು. ಜಿನ್ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ಈತನ ಅನುಯಾಯಿಗಳೇ ಜೈನರು. ಮಹಾವೀರನು ಎಲ್ಲ ವರ್ಗದವರಿಗೂ ಉಪದೇಶ ನೀಡಿದನು. ಬಿಹಾರದ ಪಾವಾಪುರಿ ಎಂಬಲ್ಲಿ ಅವನು ದೇಹತ್ಯಾಗ ಮಾಡಿದನು. ಮಹಾವೀರನು ದೇಹತ್ಯಾಗ ಮಾಡಿದ್ದೆಲ್ಲಪ್ಪ ಅಂದ್ರೆ ಬಿಹಾರದ ಪಾವಾಪುರಿ ಎಂಬಲ್ಲಿ ನೋಡಿ, ನೆನಪಿಟ್ಟುಕೊಳ್ಳಿ. ಮಹಾವೀರನ ಬೋಧನೆಗಳು. ವರ್ಧಮಾನ ಮಹಾವೀರನು ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು. ಅಲ್ಲದೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು. ಅಹಿಂಸೆಗೆ ಜಗತ್ತಿನ ಮತ್ಯಾವ ಧರ್ಮವೂ ನೀಡದಿರುವ ಮಹತ್ವವನ್ನು ಜೈನ ಧರ್ಮ ನೀಡಿದೆ. ಮಹಾವೀರನ ಬೋಧನೆಯು 23ನೇ ತೀರ್ಥಂಕರಾದ ಪಾರ್ಶ್ವನಾಥನ ಬೋಧನೆಯ ಮುಂದುವರಿಕೆಯಾಗಿತ್ತು. ಮುಂದೆ ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ 2 ಪಂಥಗಳು ಹುಟ್ಟಿಕೊಂಡವು. ಬಿಳಿಯ ವಸ್ತ್ರ ತೊಡುವ ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರರಾದರೆ, ಬಟ್ಟೆಯನ್ನೇ ಧರಿಸದೆ ಮಹಾವೀರನ ಅನುಯಾಯಿಗಳು ದಿಗಂಬರರೆನಿಸಿದರು. ಕರ್ನಾಟಕದ ಶ್ರವಣಬೆಳಗೊಳ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಜೈನ ಮತದಲ್ಲಿ 5 ನೈತಿಕ ತತ್ವಗಳಿವೆ. ಅವು ಅಹಿಂಸೆ, ಸತ್ಯ, ಆಸ್ಥೇಯ ಅಂದ್ರೆ ಕದಿಯದಿರೋದು, ಅಪರಿಗ್ರಹ ಅಂದ್ರೆ ಅವಶ್ಯಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೆ ಇರುವುದು, ಮತ್ತು ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು. ಮಹಾಜನಪದಗಳು ಮತ್ತು ಗಣರಾಜ್ಯಗಳು. ಮಹಾಜನಪದಗಳು. ನಾವೀಗ 2500 ವರ್ಷಗಳಷ್ಟು ಹಿಂದಕ್ಕೆ ಹೋಗೋಣ. ಅದು ಬುದ್ಧನ ಕಾಲ. ಆ ಕಾಲದಲ್ಲಿ ಸಿಂಧೂ ಗಂಗಾ ನದಿ ಬಯಲಿನಲ್ಲಿ 16 ಚಿಕ್ಕಪುಟ್ಟ ರಾಜ್ಯಗಳಿದ್ದವು. ಬೌದ್ಧ ಸಾಹಿತ್ಯದಲ್ಲಿ ಇವುಗಳನ್ನು ಮಹಾಜನಪದಗಳು ಎಂದು ಕರೆಯಲಾಗಿದೆ. ಅವುಗಳಲ್ಲಿ ಮಗಧ, ಕೋಸಲ ಮತ್ತು ವತ್ಸ ಎಂಬ ಮಹಾಜನಪದಗಳು ಪ್ರಮುಖವಾಗಿದ್ದವು. ಅಲ್ಲಿ ರಾಜರ ಆಳ್ವಿಕೆಯಿತ್ತು. ಗಣರಾಜ್ಯಗಳು. ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆಯಿತ್ತು. ಅವುಗಳನ್ನು ಗಣರಾಜ್ಯಗಳು ಎಂದು ಕರೆಯಲಾಗಿತ್ತು.
ಗಣರಾಜ್ಯಗಳಲ್ಲಿ ಪ್ರಮುಖವಾದದ್ದು ವಜ್ಜಿ ಗಣರಾಜ್ಯ. ಅದು ಹಲವಾರು ಗಣರಾಜ್ಯಗಳನ್ನು ಒಳಗೊಂಡಿದ್ದ ಒಕ್ಕೂಟವಾಗಿತ್ತು. ಬಿಹಾರದ ವೈಶಾಲಿ ಪಟ್ಟಣವು ಅದರ ರಾಜಧಾನಿ. ಬಿಹಾರದ ವೈಶಾಲಿ ಪಟ್ಟಣವು ವಜ್ಜಿ ಗಣರಾಜ್ಯದ ರಾಜಧಾನಿ. ವಜ್ಜಿಯು ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಭೆಯು ಆಳ್ವಿಕೆ ನಡೆಸುತ್ತಿತ್ತು. ಸಭಾ ಸದಸ್ಯರನ್ನು ರಾಜ ಎಂದು ಸಂಬೋಧಿಸಲಾಗುತ್ತಿತ್ತು. ಸಭೆಯಲ್ಲಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಮುಖ ವಿಷಯಗಳು ಚರ್ಚೆಗೆ ಬರುತ್ತಿದ್ದವು. ಕೆಲವು ಹೊಸ ಪದಗಳಿದಾವೆ, ಇವುಗಳನ್ನು ನೋಡಿಕೊಳ್ಳಬಹುದು. ವೈರಾಗ್ಯ ಅಂದ್ರೆ ಪ್ರಪಂಚದ ಎಲ್ಲ ಬಗೆಯ ಆಶಯಗಳನ್ನು ತ್ಯಜಿಸುವಿಕೆ. ದಿಗಂಬರ ಅಂದ್ರೆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊಂದಿರುವುದು. ನಿರ್ವಾಣ ಅಂದ್ರೆ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದು. ನಮಗೆ ತಿಳಿದಿರಬೇಕಾದ ಒಂದು ವಿಷಯ ಇಲ್ಲಿ ಇದೆ. ಬೌದ್ಧ ಧರ್ಮದಲ್ಲಿ ಹೀನಯಾನ ಮತ್ತು ಮಹಾಯಾನ ಎಂಬ 2 ಪಂಥಗಳಿವೆ. ಇಟ್ಟುಕೊಳ್ಳಿ. ಓಕೆ, ಹೀಗೆ ಇದು ಒಂದು ಅಧ್ಯಯನವನ್ನು ಓದುತ್ತಾ ಬಂದಿವೆ. ಅದೇ ರೀತಿ ಇದರದ್ದು ಒಂದು MCQ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬಿಡಿಸುತ್ತಾ ಅವುಗಳನ್ನು ಕೂಡ ಚೆನ್ನಾಗಿ ಓದುತ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.